6 ತಿಂಗಳಲ್ಲಿ 50,000ಕ್ಕಿಂತ ಜಾಸ್ತಿ ಕಾರ್ಗಳು ನಮ್ಮ ಭಾರತದ ರೋಡ್ ಮೇಲೆ ಓಡಾಡ್ತಾ ಇದಾವೆ ಅಂಡ್ ಅಫಿಷಿಯಲ್ ಆಗಿ ಐಕೂಟಿ 2026 ನ ವಿನ್ನರ್ ಈ ಮಾರುತಿ ಸುಜುಕಿ ವಿಕ್ಟೋರಿಸ್. ಈ ಕಾರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ, ಹಾಗಾಗಿ ಜನಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇದೆ. ಮತ್ತೆ ವಿಕ್ಟೋರಿಸ್ಗೆ ಗಾಟ್ ಇಟ್ ಆಲ್ ಅನ್ನೋ ಒಂದು ಟೈಟಲ್ ಇದೆ. ಅದು ನಿಜವಾಗ್ಲೂ ಗಾಟ್ ಇಟ್ ಆಲ್ ಅನ್ನೋ ಫೀಲ್ ಕೊಡುತ್ತಾ? ಇವತ್ತು ಸ್ವಲ್ಪ ಕ್ಲೋಸ್ ಆಗಿ ನೋಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ನನ್ನ ಹೆಸರು ಕೀರ್ತಿ ಅಂತ. 6 ತಿಂಗಳು ಈ ವಿಕ್ಟೋರಿಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನನಗೆ ಅರ್ಥ ಆಗಿದ್ದು, ಈ ಗಾಡಿ ಜಸ್ಟ್ ಸ್ಪೆಕ್ಸ್ ಅಥವಾ ಫೀಚರ್ ಲೋಡ್ ಆಗಿರುವಂತ SUV ಮಾತ್ರ ಅಲ್ಲ. ಡಿಸೈನ್ ನೋಡಿ, ಕಂಪ್ಲೀಟ್ ಏರೋಡೈನಮಿಕ್ ಪ್ರೊಫೈಲ್ ಇದೆ, ಮಾಡರ್ನ್ ಲುಕ್ಸ್ ಇದೆ, ಜೊತೆಗೆ ಸ್ಪೋರ್ಟಿ ಸ್ಟ್ಯಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಅದರಲ್ಲೂ ಈ LED ಟೈಲ್ ಲ್ಯಾಂಪ್ ಅಂತೂ ಶಾರ್ಪ್ ಲುಕ್ ನ ಕೊಡುತ್ತೆ, ಎಂತವ್ರು ಅಟೆನ್ಷನ್ ಗ್ರಾಬ್ ಮಾಡುತ್ತೆ. ಟೋಟಲ್ ಆಗಿ ಹೇಳೋದಾದ್ರೆ ಒಂದು ಮಾಡರ್ನ್ SUV ಅಂತ ಹೇಳ್ಬೋದು. ಮತ್ತೆ ನಮ್ಮ ಈಗಿನ ಲೈಫ್ ಸ್ಟೈಲ್ಗೆ ಮ್ಯಾಚ್ ಆಗುವಂತ ಗಾಡಿ ಇದು. ಏನಕ್ಕೆ ಅಂದ್ರೆ ಟೆಕ್, ಯೂಸಬಿಲಿಟಿ ಮತ್ತೆ ಕಂಫರ್ಟ್ ನ ಈ ಗಾಡಿನಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಈ ಕಾರ್ ಒಳಗೆ ಕೂರ್ತಿದ್ದಾಗೆ ಫಸ್ಟ್ ಇಂಪ್ರೆಷನ್ ಏನ್ ಗೊತ್ತಾ? ಕ್ಲೀನ್ ಕ್ಯಾಬಿನ್ ಇದೆ, ಮಾಡರ್ನ್ ಆಗಿದೆ, ಜೊತೆಗೆ ಕಾರ್ಗೆ ಕನೆಕ್ಟ್ ಆಗಿದ್ದೀವಿ ಅನ್ನೋ ಫೀಲ್ ಕೊಡ್ತಾ ಇದೆ. ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಗಾಡಿನಲ್ಲಿರುವಂತ ಟೆಕ್ ಬಗ್ಗೆ ನಾನು ಮಾತಾಡ್ಲೇಬೇಕು. ಮೊದಲನೇದಾಗಿ ಅಲೆಕ್ಸಾ ಆಟೋ ವಾಯ್ಸ್ AI ಬರುತ್ತೆ, ಜೊತೆಗೆ ಇನ್ಬಿಲ್ಟ್ ಆಪ್ಸ್ ಕೊಟ್ಟಿದ್ದಾರೆ. ಎಷ್ಟಿರ್ಬೋದು ಹೇಳಿ? 35ಕ್ಕಿಂತ ಜಾಸ್ತಿ ಇನ್ಬಿಲ್ಟ್ ಆಪ್ಸ್ ಬರುತ್ತೆ. ಜೊತೆಗೆ ನೆಕ್ಸ್ಟ್ ಜೆನ್ ಸುಜುಕಿ ಕನೆಕ್ಟ್ ಥ್ರೂ ನೀವು ಕನೆಕ್ಟೆಡ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಮೊಬೈಲ್ ನಲ್ಲಿ ಗಾಡಿನಲ್ಲಿರುವಂತ ಫೀಚರ್ಸ್ ನ ಕಂಟ್ರೋಲ್ ಮಾಡಬಹುದು. ನಿಯರ್ಲಿ 60ಕ್ಕಿಂತ ಜಾಸ್ತಿ ಫೀಚರ್ಗಳು ಬರುತ್ತೆ. ಇದೆಲ್ಲದೂ ಸೇರಿ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ನ ಗಾಡಿ ಡ್ರೈವ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಇಂಪ್ರೆಸಿವ್ ಮಾಡುತ್ತೆ. ಇದನ್ನ ಜಸ್ಟ್ ಇದೆ ಅಂತ ಹೇಳೋದಕ್ಕೆ ಹೇಳ್ತಾ ಇಲ್ಲ. ಯಾವಾಗಲೂ ಕಾರ್ ಮತ್ತೆ ನಾವು ಕನೆಕ್ಟ್ ಆಗಿರ್ತೀವಿ, ಆ ಫೀಲ್ ಇದೆಯಲ್ವಾ, ಅದು ಬೇರೆ ತರನೇ ಇರುತ್ತೆ. ಅದಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೈಲೈಟ್ ಅಂದ್ರೆ ಕ್ಯಾಬಿನ್ ಆಂಬಿಯನ್ಸ್. ನಿಯರ್ಲಿ 64 ಕಲರ್ ಆಪ್ಷನ್ಸ್ ಇರುವಂತ ಆಂಬಿಯಂಟ್ ಲೈಟಿಂಗ್ ಬರುತ್ತೆ. ನಮ್ಮ ಮೂಡ್ ಹೇಗಿರುತ್ತೋ ಹಾಗೆ ನಾವು ಕಲರ್ ನ ಸೆಟ್ ಮಾಡ್ಕೋಬಹುದು. ಅದರಲ್ಲೂ ನೈಟ್ ಟೈಮ್ ನಲ್ಲಿ ಎಸ್ಪೆಷಲಿ ಡ್ರೈವ್ ಮಾಡ್ಬೇಕಾದ್ರೆ ಒಂಥರ ಪ್ರೀಮಿಯಂ ಲಾಂಚ್ ಫೀಲ್ ಸಿಗುತ್ತೆ. ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ವಿಕ್ಟೋರಿಸ್ ಯಾವುದೇ ವೇರಿಯಂಟ್ ನ ನೀವು ಡ್ರೈವ್ ಮಾಡಿದ್ರು ರೆಗ್ಯುಲರ್ SUV ಫೀಲ್ ಅಂತೂ ಸಿಗಲ್ಲ, ಸ್ವಲ್ಪ ಸ್ಪೆಷಲ್ ಫೀಲ್ ಆಗುತ್ತೆ. ಈಗ ಈ ಕಾರ್ ನಲ್ಲಿರುವಂತ ಡೈಲಿ ಯೂಸಬಿಲಿಟಿ ಫೀಚರ್ ಏನು ಅಂತ ಚೆಕ್ ಮಾಡೋಣ. ಮೊದಲನೇದಾಗಿ ಫ್ರಂಟ್ ಅಲ್ಲಿರುವಂತ 2 ಸೀಟ್ಸ್ಗೆ ವೆಂಟಿಲೇಷನ್ಸ್ ಬರುತ್ತೆ. ಇದಂತೂ ನನ್ನ ಫೇವ್ರೇಟ್ ಫೀಚರ್ ಅಪ್ಪ. ಲಾಂಗ್ ಡ್ರೈವ್ಸ್ಗಂತೂ ಇದು ಬೇಕೇ ಬೇಕು ನನಗೆ. ಅಂಡ್ ಡ್ರೈವರ್ ಸೀಟ್ನ 8 ವೇ ಪವರ್ ಅಡ್ಜಸ್ಟ್ ಮಾಡ್ಬೋದು. ಅಂಡ್ ಹಾನೆಸ್ಟ್ ಆಗಿ ಡೈಲಿ ಲೈಫಲ್ಲಿ ಯೂಸಿಗೆ ಬರುವಂತ ಹೆಲ್ಪ್ಫುಲ್ ಫೀಚರ್ ಏನು ಗೊತ್ತಾ? ಲಗೇಜ್ ಕೈನಲ್ಲಿದ್ದಾಗ ಕಾರ್ ಹತ್ರ ಬಂದು ಈ ತರ ಕಾಲ್ ಸ್ಲೈಡ್ ಮಾಡಿದ್ರೆ ಸಾಕು, ಟೈಲ್ ಗೇಟ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇದನ್ನ ಸ್ಮಾರ್ಟ್ ಗೆಸ್ಚರ್ ಕಂಟ್ರೋಲ್ಡ್ ಪವರ್ ಟೈಲ್ ಗೇಟ್ ಅಂತ ಹೇಳ್ತಾರೆ. ಈಸಿಯಾಗಿ ಈ ರೀತಿ ಲಗೇಜ್ನ ಇಡ್ಬೋದು. ಈ ತರ ಸಣ್ಣ ಪುಟ್ಟ ಫೀಚರ್ಗಳು ಇರಬೇಕು, ಅವಾಗಲೇ ಲೈಫ್ ಈಸಿ ಆಗೋದು. ಅದೇ ಸೇಫ್ಟಿ ಬಗ್ಗೆ ಮಾತಾಡೋದಾದ್ರೆ ಅದರಲ್ಲಿ ವಿಕ್ಟೋರಿಸ್ ಸ್ಟ್ರಾಂಗ್ ಆಗಿದೆ. ಏನಕ್ಕೆ ಅಂದ್ರೆ ಲೆವೆಲ್ 2 ADAS ಬರುತ್ತೆ. ಅದರಲ್ಲಿ 10ಕ್ಕಿಂತ ಜಾಸ್ತಿ ಫೀಚರ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದೆ, ಲೇನ್ ಕೀಪ್ ಅಸಿಸ್ಟ್ ಇದೆ, ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಇದೆ. ಈ ತರ ಎಲ್ಲ ಫೀಚರ್ಗಳು ಡ್ರೈವ್ ಮಾಡಬೇಕಾದ್ರೆ ಸೇಫ್ ಫೀಲ್ ಕೊಡುತ್ತೆ. ಅದ್ರ ಜೊತೆ ಸ್ಟ್ಯಾಂಡರ್ಡ್ ಆಗಿ 6 ಏರ್ ಬ್ಯಾಗ್ಸ್ ಬರುತ್ತೆ, 360 ಡಿಗ್ರಿ ಕ್ಯಾಮ್ರಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಭಾರತ್ NCAP ನಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ. ಸೊ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಸ್ಟಿಯರಿಂಗ್ ಇಟ್ಕೊಂಡಾಗ ಕಾನ್ಫಿಡೆನ್ಸ್ ಸಿಗೋದಂತೂ ಪಕ್ಕ. ಮತ್ತೆ ವಿಕ್ಟೋರಿಸ್ ನಲ್ಲಿ ಇನ್ನೊಂದು ಇಷ್ಟ ಆಗಿದ್ದು ನನಗೆ ಏನಂದ್ರೆ ಇದರಲ್ಲಿ ಇರುವಂತ ಪವರ್ ಟ್ರೈನ್ ಆಪ್ಷನ್ಸ್ ಎಷ್ಟಿದೆ. ಸ್ಟ್ರಾಂಗ್ ಹೈಬ್ರಿಡ್, SCNG, ಸ್ಮಾರ್ಟ್ ಹೈಬ್ರಿಡ್ ಬರುತ್ತೆ, ಜೊತೆಗೆ ಆಲ್ ಗ್ರಿಪ್ ಸೆಲೆಕ್ಟ್ ಆಪ್ಷನ್ ಕೂಡ ಸಿಗುತ್ತೆ. ಟೆರೈನ್ ಹೆಂಗಾರ ಇರಲಿ, ಸಿಟಿ, ಟ್ರಾಫಿಕ್, ಡೈಲಿ ಕಮ್ಯೂಟ್, ಹೈವೇ ಟ್ರಿಪ್ಸ್ ಆಗಿರ್ಬೋದು, ರಫ್ ಟೆರೈನ್ ಆಗಿರ್ಬೋದು, ಎಲ್ಲದಕ್ಕೂ ವೇರಿಯಂಟ್ ಸಿಗುತ್ತೆ. ಅದೇ ಯಾರಾದ್ರೂ ಒಂದು CNG ಕಾರ್ನ ತಗೋತಾ ಇದ್ದಾರೆ ಅಂದ್ರೆ ಫಸ್ಟ್ ತಲೆ ಕೆಡೋ ವಿಚಾರ ಏನ್ ಗೊತ್ತಾ? ಬೂಟಲ್ಲಿ CNG ಟ್ಯಾಕೆ ಕೂತಿರುತ್ತೆ, ನಾನು ಲಗೇಜ್ ಎಲ್ಲಿ ಇಡ್ಲಿ ಗುರು ಅಂತ. ಆದ್ರೆ ಈ ವಿಚಾರದಲ್ಲಿ ಮಾರುತಿ ಸುಜುಕಿನವರು ಕಂಪ್ಲೀಟ್ ಆಗಿ ರೀಥಿಂಕ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ CNG ಟ್ಯಾಂಕ್ ಈಗ ಈ ಬೂಟ್ ಸ್ಪೇಸ್ ಅಲ್ಲಿ ಇಲ್ಲ, ಅದನ್ನ ಅಂಡರ್ ಬಾಡಿ ಮೌಂಟ್ ಮಾಡಿದ್ದಾರೆ. ಕಂಪ್ಲೀಟ್ ಯೂಸಬಲ್ ಸ್ಪೇಸ್ ಸಿಗುತ್ತೆ. ಇಲ್ಲಿರುವಂತ ಬೂಟ್ ಸ್ಪೇಸ್ ನಲ್ಲಿ ಕಾಂಪ್ರಮೈಸ್ ಆಗುವಂತ ಅವಶ್ಯಕತೆನೇ ಇಲ್ಲ. ಅಂದ್ರೆ ಇದನ್ನ ಸ್ಮಾರ್ಟ್ ಇಂಜಿನಿಯರಿಂಗ್ ಅಂತಾರೆ. ಇನ್ನು ವಿಕ್ಟೋರಿಸ್ ನ ಡ್ರೈವರ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳೋದಾದ್ರೆ ಸೀಟಿಂಗ್ ಪೊಸಿಷನ್ ಕಮೆಂಡಬಲ್ ಆಗಿದೆ, ಕಂಫರ್ಟಬಲ್ ಆಗಿದೆ, ಜೊತೆಗೆ ಡ್ರೈವರ್ಗೆ ಎಲ್ಲ ರೀಚಬಲ್ ಪ್ಲೇಸ್ ಅಲ್ಲಿ ಇದೆ. ಅಂದ್ರೆ ವೈರ್ಲೆಸ್ ಚಾರ್ಜರ್ ನೋಡಿ, ಮೊಬೈಲ್ ನ ಈಸಿಯಾಗಿ ಇಡಬಹುದು. ಬೇಕಂದ್ರೆ ಬೇರೆ ಡಿವೈಸ್ ನ ಚಾರ್ಜ್ ಮಾಡೋದಕ್ಕೆ 2 C-ಟೈಪ್ ಪೋರ್ಟ್ ಫ್ರಂಟ್ ಅಲ್ಲಿ ಇದೆ, ಹಿಂದೆ 2 C-ಟೈಪ್ ಪೋರ್ಟ್ ಸಿಗುತ್ತೆ. ಜೊತೆಗೆ EV ಮೋಡ್ ಮತ್ತೆ ಡ್ರೈವ್ ಮೋಡ್ ಸಪರೇಟ್ ಆಗಿದೆ. ಈಗ ನಾನು ಡ್ರೈವ್ ಮಾಡ್ತಾ ಇರೋದು ವಿಕ್ಟೋರಿಸ್ ಹೈಬ್ರಿಡ್ ವೆಹಿಕಲ್. ಡ್ರೈವ್ ಮಾಡೋಕೆ ಮಾತ್ರ ಮಸ್ತ್ ಮಜಾ ಬರುತ್ತೆ, ಜೊತೆಗೆ ಒಳ್ಳೆ ಆವರೇಜ್ ಕೂಡ ಸಿಗುತ್ತೆ. ಅದೇ ಇಂಜಿನ್ ಅಲ್ಲಿ ರನ್ ಆಗ್ತಿತ್ತು ಅಂದ್ರೆ EVಗೆ ಸ್ವಿಚ್ ಆಗ್ಬಹುದು. EV ಮೋಡ್ ಬಟನ್ ಇದೆ. ಅಂಡ್ ಡ್ರೈವ್ ಮೋಡ್ಸ್ ಬಂದು ಎಕಾನಮಿ, ನಾರ್ಮಲ್ ಮತ್ತೆ ಪವರ್ ಮೋಡ್ ಇದೆ. ನಮ್ಮ ಮೂಡಿಗೆ ತಕ್ಕಂಗೆ, ನಾವು ಡ್ರೈವ್ ಮಾಡ್ತಿರೋಂತ ರೋಡಿಗೆ ತಕ್ಕಂಗೆ ಅದನ್ನ ಸ್ವಿಚ್ ಆಗ್ಬಹುದು. ಜೊತೆಗೆ ಫ್ರಂಟ್ ಅಲ್ಲಿರುವಂತ 2 ಸೀಟ್ಗೆ ವೆಂಟಿಲೇಷನ್ಸ್ ಇದೆ ಅಂತ ಹೇಳಿದೆ ಅಲ್ವಾ. ಆನ್ ಮಾಡ್ಕೊಂಡ್ಬಿಟ್ರೆ ಲಾಂಗ್ ಟ್ರಿಪ್ ಅಲ್ಲಿ ಆಹಾ ಸಕ್ಕದಾಗಿರುತ್ತೆ. ಮತ್ತೆ ಡ್ರೈವರ್ಗೋಸ್ಕರ 10.2 ಇಂಚ್ ಇರುವಂತ ಡಿಜಿಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಡ್ರೈವಿಂಗ್ ಡಾಟಾ ತೋರಿಸುತ್ತೆ. ಮತ್ತೆ ಈ ಗಾಡಿನಲ್ಲಿ ಲೆವೆಲ್ 2 ADAS ಬರೋದ್ರಿಂದ ಜಸ್ಟ್ ಕ್ರೂಸ್ ಕಂಟ್ರೋಲ್ ಇಲ್ಲ,
ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದೆ. ಅಂದ್ರೆ ಫ್ರಂಟ್ ಅಲ್ಲಿ ಯಾವ್ದಾದ್ರು ಗಾಡಿ ಹೋಗ್ತಿತ್ತು ಅನ್ಕೊಳ್ಳಿ, ನಾವು ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ರೆ ಫ್ರಂಟ್ ಅಲ್ಲಿ ಇರುವಂತಹ ವೆಹಿಕಲ್ ಸ್ಪೀಡ್ ಏನಿದೆ ಅದನ್ನ ಸೆನ್ಸ್ ಮಾಡಿ ಈ ಗಾಡಿ ಆ ಸ್ಪೀಡ್ಗೆ ಸೆಟ್ ಆಗುತ್ತೆ. ಅವರು ಬ್ರೇಕ್ ಅಪ್ಲೈ ಮಾಡಿದ್ರೆ ಇದು ಕೂಡ ಬ್ರೇಕ್ ಅಪ್ಲೈ ಮಾಡುತ್ತೆ. ಆ ತರ ಒಂದು ಟೆಕ್ನಾಲಜಿ ಈ ಗಾಡಿನಲ್ಲಿ ಇದೆ. ಇನ್ನು ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ ಈ ಗಾಡಿನಲ್ಲಿ ಇನ್ಫಿನಿಟಿ ಸ್ಪೀಕರ್ಸ್ ಬರುತ್ತೆ, ಅದರಲ್ಲಿ ಡಾಲ್ಬಿ ಅಟ್ಮಾಸ್ ಇದೆ. ಕೇಳ್ತಾ ಇದ್ರೆ ಮಾತ್ರ ಆಹಾ ಆನಂದ ಆಗುತ್ತೆ. ಓವರ್ ಆಲ್ ಆಗಿ ವಿಕ್ಟೋರಿಯಸ್ ನಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂದ್ರೆ ಡ್ರೈವರ್ ಸೀಟ್ ಆಗಿರ್ಬೋದು, ಕೋ ಪ್ಯಾಸೆಂಜರ್ ಆಗಿರ್ಬೋದು, ಹಿಂದೆ ಸೀಟ್ ಆಗಿರ್ಬೋದು, ಎಲ್ಲ ಕಡೆ ಕಂಫರ್ಟ್ ಮಾತ್ರ ಟಾಪ್ ನಾಚ್ ಇದೆ. ಸೊ ವಿಕ್ಟೋರಿಯಸ್ ಅಂದಿದ್ದಾಗೆ ಯಾವುದೋ ಒಂದು ಫೀಚರ್ ಮಾತ್ರ ನಾವು ಹೈಲೈಟ್ ಮಾಡೋದಕ್ಕಾಗಲ್ಲ. ಟೆಕ್ಕು, ಕಂಫರ್ಟು, ಸೇಫ್ಟಿ, ಪ್ರಾಕ್ಟಿಕಾಲಿಟಿ ಪ್ರತಿಯೊಂದರ ಕಾಂಬಿನೇಷನ್ ಈ ಕಾರ್ ಅಂತ ಹೇಳ್ಬೋದು. ಮತ್ತೆ ಗಾಟ್ ಇಟ್ ಆಲ್ ಅನ್ನೋ ಫೀಲ್ ಅಂತೂ ನಿಜವಾಗ್ಲೂ ಕೊಡುತ್ತೆ. ಆಲ್ರೆಡಿ 50,000ಕ್ಕಿಂತ ಜಾಸ್ತಿ ಕಸ್ಟಮರ್ಸ್ ಮತ್ತೆ ಐಕ್ಯೂಟಿ 2026 ನ ವಿನ್ನರ್. ನಿಮ್ಗೇನ್ ಅನ್ಸುತ್ತೆ? ಈ SUV ನಲ್ಲಿ ನಿಮಗೆ ಬೇಕಾಗಿರೋ ಫೀಚರ್ ಎಲ್ಲ ಲೋಡ್ ಆಗಿದೆಯಾ? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇದೇ ತರ ಕನ್ನಡದಲ್ಲಿ ಆಟೋಮೊಬೈಲ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮ ಕಾರ್ಟೆಕ್ ಕನ್ನಡ ಪೇಜ್ಗೆ ಫಾಲೋ ಮಾಡ್ಕೊಳ್ಳಿ ಅಂಡ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.